ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಸೊ ಈ ವಿಡಿಯೋದಲ್ಲಿ ನಾವು ಫೀಟಲ್ ಮೆಂಬ್ರೇನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ಫೀಟಲ್ ಮೆಂಬ್ರೇನ್ಸ್ ಅಂದರೆ ಏನು? ಸೊ ಇದು ಫೀಟಸ್ ಪ್ರೆಸೆಂಟ್ ಇದೆ. ಓಕೆ, ಫೀಟಸ್ ಅಂದರೆ ಏನು? ಬೇಬಿ ವಿಚ್ ಇಸ್ ಪ್ರೆಸೆಂಟ್ ಇನ್ ದಿ ಯೂಟ್ರಸ್. ಓಕೆ, ಯೂಟ್ರಸ್ ಒಳಗಡೆ ಇರೋ ಬೇಬಿಯನ್ನು ನಾವು ಫೀಟಸ್ ಅಂತ ಹೇಳ್ತೀವಿ. ಇದ್ರ ಅರೌಂಡ್ ಮೆಂಬ್ರೇನ್ ಇರುತ್ತೆ. ಓಕೆ, ಒಂದು ಬ್ಯಾಗ್ ಇರುತ್ತೆ, ಬ್ಯಾಗ್ ಆಫ್ ವಾಟರ್ ಅಂತ ಕೂಡ ನಾವು ಇದನ್ನು ಹೇಳ್ಬೋದು. ಓಕೆ, ಸೊ ಮೆಂಬ್ರೇನ್ಸ್ ಇರ್ತವೆ, 2 ಮೆಂಬ್ರೇನ್ಸ್ ಇರ್ತವೆ ಟೋಟಲ್. ಓಕೆ, ಸೊ ಬೇಬಿ ಅರೌಂಡ್ ಒಂದು ಪ್ಯಾಕೆಟ್ ಇರುತ್ತೆ. ಸೊ ಆ ಪ್ಯಾಕೆಟ್ ಎದರಿಂದ ಮಾಡಲಾಗಿದೆ? ಅದು ಮೆಂಬ್ರೇನ್ಸಿಂದ ಮಾಡಲಾಗಿದೆ. ಓಕೆ, ಸೊ ಫಸ್ಟ್ ಇಂಟ್ರೊಡಕ್ಷನ್ ನೋಡೋಣ. ದಿ ಫೀಟಲ್ ಮೆಂಬ್ರೇನ್ ಆರ್ ಎಸೆನ್ಷಿಯಲ್ ಸ್ಟ್ರಕ್ಚರ್ ದಟ್ ಡೆವಲಪ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಹೌದು ಸರ್, ಇವೇನಿದ್ದಾವೆ ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಇದ್ದಾವೆ, ಎಸೆನ್ಷಿಯಲ್ ಸ್ಟ್ರಕ್ಚರ್ ಇದ್ದಾವೆ. ಯಾವಾಗ ಡೆವಲಪ್ ಆಗ್ತವೆ? ಡ್ಯೂರಿಂಗ್ ದಿ ಪ್ರೆಗ್ನೆನ್ಸಿಯಲ್ಲಿ ಇವು ಡೆವಲಪ್ ಆಗ್ತವೆ. ಪ್ರೊವೈಡಿಂಗ್ ಪ್ರೊಟೆಕ್ಷನ್ ಕೊಡುತ್ತೆ, ಇದು ನರಿಶ್ಮೆಂಟ್ ಕೊಡುತ್ತೆ, ಆ್ಯಂಡ್ ಸ್ಟೇಬಲ್ ಎನ್ವಿರಾನ್ಮೆಂಟ್ ಫಾರ್ ಗ್ರೋಯಿಂಗ್ ಫೀಟಸ್. ಏನು ಕೊಡುತ್ತೆ? ಇದು ಸ್ಟೇಬಲ್ ಎನ್ವಿರಾನ್ಮೆಂಟ್ ಕೂಡ ಕೊಡುತ್ತೆ ಗ್ರೋಯಿಂಗ್ ಫೀಟಸನ್ನು. ಓಕೆ, ಸೊ ಇದೇನಿದೆ, ಇದೊಂದು ಎಸೆನ್ಷಿಯಲ್ ಸ್ಟ್ರಕ್ಚರ್ ಇದೆ ದಟ್ ಡೆವಲಪ್ ಡ್ಯೂರಿಂಗ್ ದಿ ಪ್ರೆಗ್ನೆನ್ಸಿ, ಪ್ರೊವೈಡಿಂಗ್ ಪ್ರೊಟೆಕ್ಷನ್ ಆ್ಯಂಡ್ ನರಿಶ್ಮೆಂಟ್ ಆ್ಯಂಡ್ ಸ್ಟೇಬಲ್ ಎನ್ವಿರಾನ್ಮೆಂಟ್ ಫಾರ್ ಗ್ರೋಯಿಂಗ್ ಫೀಟಸ್. ಓಕೆ, ಸೊ ದಿ ಫೀಟಲ್ ಮೆಂಬ್ರೇನ್ ಕನ್ಸಿಸ್ಟ್ 2 ಲೇಯರ್ಸ್. ಓಕೆ, ಸೊ ಫೀಟಲ್ ಮೆಂಬ್ರೇನ್ಸಲ್ಲಿ ಎಷ್ಟು ಲೇಯರ್ಸ್ ಇರ್ತವೆ? 2 ಲೇಯರ್ಸ್ ಇರ್ತವೆ. ಔಟರ್ ಲೇಯರ್ ಈಸ್ ಕೋರಿಯಾನ್, ಇನ್ನರ್ ಲೇಯರ್ ಈಸ್ ಆಮ್ನಿಯಾನ್. ಓಕೆ, ಸೊ ಔಟರ್ ಕೋರಿಯಾನ್ ಆ್ಯಂಡ್ ಇನ್ನರ್ ಆಮ್ನಿಯಾನ್ ಅಂತ ಹೇಳ್ತೀವಿ. ಸೊ ನಾವನ್ನು ಡಯಾಗ್ರಾಮಲ್ಲಿ ನೋಡಿದಾಗ, ಸೊ ಇಲ್ಲೊಂದು ನಿಮಗೆ ಯೆಲ್ಲೋ ಕಲರ್ ಕಾಣಿಸ್ತಾ ಇದೆ. ಓಕೆ, ಸೊ ಇದೇನಿದೆ? ಇದು ಆಮ್ನಿಯಾನ್ ಇದೆ, ಇನ್ನರ್ ಈಸ್ ಆಮ್ನಿಯಾನ್. ಮತ್ತು ನಮಗೊಂದು ಔಟರಲ್ಲಿ ಕಾಣಿಸ್ತಾ ಇದೆ ಈ ಲೇಯರ್. ಓಕೆ, ಸೊ ಇದೇನಿದೆ? ಕೋರಿಯಾನ್. ಓಕೆ, ಸೊ ಔಟರ್ ಈಸ್ ಕೋರಿಯಾನ್, ಇನ್ನರ್ ಈಸ್ ಆಮ್ನಿಯಾನ್. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತಿರ್ಬೋದು. ಸೊ ಓಕೆ, ಸೊ ಇದು ಬ್ಲೂ ಕಲರ್ ಕಾಣೋದೆಲ್ಲ ಏನಿದೆ? ಆಮ್ನಿಯೋಟಿಕ್ ಫ್ಲೂಯಿಡ್ ಇದೆ, ವಾಟರ್ ಇದೆ. ಓಕೆ, ಏನಿದೆ? ಆಮ್ನಿಯೋಟಿಕ್ ಫ್ಲೂಯಿಡ್ ಇದೆ. ಆಮ್ನಿಯೋಟಿಕ್ ಫ್ಲೂಯಿಡ್ ಅರೌಂಡ್ ನಮಗೆ ಏನು ಕಾಣಿಸುತ್ತೆ? ಏನು ನೋಡೋಕೆ ಕಾಣಿಸುತ್ತೆ? ಫೀಟಲ್ ಮೆಂಬ್ರೇನ್ಸ್ ನಮಗೆ ನೋಡೋಕ್ಕೆ ಕಾಣಿಸ್ತವೆ. ಓಕೆ, ಸೊ ಫಸ್ಟ್ ನಾವು ನೋಡೋಣ ಕೋರಿಯಾನ್ ಈಸ್ ಅ ಔಟರ್ ಮೆಂಬ್ರೇನ್. ಕೋರಿಯಾನ್ ಏನಿದೆ? ಇದೊಂದು ಔಟರ್ ಮೆಂಬ್ರೇನ್ ಇದೆ. ಸ್ಟ್ರಕ್ಚರ್ ಹೇಗಿರುತ್ತೆ ಅಂದರೆ, ಫಾರ್ಮ್ಡ್ ಬೈ ದಿ ಟ್ರೋಫೋಬ್ಲಾಸ್ಟ್, ಔಟರ್ ಲೇಯರ್ ಆಫ್ ಬ್ಲಾಸ್ಟೋಸಿಸ್ಟ್. ಓಕೆ, ಸೊ ಬ್ಲಾಸ್ಟೋಸಿಸ್ಟಲ್ಲಿ ನಾವು ಒಂದು ನೋಡಿದ್ದೀವಿ, ಅಲ್ಲೇನಿತ್ತು? ಒಂದು ಔಟರ್ ಲೇಯರ್ ಇತ್ತು ಮತ್ತು ಇನ್ನರ್ ಮಾಸ್ ಪ್ರೆಸೆಂಟ್ ಇತ್ತು. ಓಕೆ, ಸೊ ಈ ಔಟರ್ ಲೇಯರೇ ಏನಾಗಿದೆ? ಅದು ಮುಂದೆ ಹೋಗಿ ಕೋರಿಯಾನ್ ಆಗಿಬಿಟ್ಟಿದೆ. ಓಕೆ, ಏನಾಗಿದೆ? ಕೋರಿಯಾನ್ ಆಗಿದೆ. ಆ್ಯಂಡ್ ಮೀಸೋಡರ್ಮ್. ಓಕೆ, ಏನಾಗಿದೆ? ಇದು ಫಾರ್ಮ್ಡ್ ಬೈ ದಿ ಟ್ರೋಫೋಬ್ಲಾಸ್ಟ್ ಆ್ಯಂಡ್ ದಿ ಮೀಸೋಡರ್ಮ್. ಓಕೆ, ಹೇಗಿರುತ್ತೆ ಇದು ಮೆಂಬ್ರೇನ್ ಅಂದರೆ? ಥಿಕ್, ಒಪೇಕ್ ಆ್ಯಂಡ್ ಫ್ರೀಯಬಲ್ ಮೆಂಬ್ರೇನ್ ಇರುತ್ತೆ. ಓಕೆ, ಥಿಕ್ ಇರುತ್ತೆ, ಒಪೇಕ್ ಅಂದರೆ ಟ್ರಾನ್ಸ್ಪರೆಂಟ್ ಇರೋದಿಲ್ಲ, ಆ್ಯಂಡ್ ಫ್ರೀಯೇಬಲ್ ಮೆಂಬ್ರೇನ್ ಅಂದರೆ ಅದು ಹೇಗಿರುತ್ತೆ? ಫ್ರೀಯೇಬಲ್ ಮೆಂಬ್ರೇನ್ ಅಂದರೆ ಅದು ಈಸಿಲಿ ಬ್ರೇಕ್ ಆಗ್ಬೋದು. ಓಕೆ, ಸೊ ಅದು ಈಸಿಲಿ ಬ್ರೇಕ್ ಆಗ್ಬೋದು, ರಪ್ಚರ್ ಆಗ್ಬೋದು, ಈಸಿಲಿ ರಪ್ಚರ್ ಆಗ್ಬೋದು. ಓಕೆ, ಸೊ ಸ್ಟ್ರಕ್ಚರ್ ಹೇಗಿದೆ ಸರ್ ಇದು ಅಂತ ಕೇಳಿದಾಗ, ಸೊ ಟ್ರೋಫೋಬ್ಲಾಸ್ಟ್ ಆ್ಯಂಡ್ ಮೀಸೋಡರ್ಮಿಂದ ಇದು ರೆಡಿಯಾಗಿದೆ, ಆ್ಯಂಡ್ ಥಿಕ್ ಇದೆ, ಇದು ಒಪೇಕ್ ಇದೆ. ಒಪೇಕ್ ಅಂದರೆ ಟ್ರಾನ್ಸ್ಪರೆಂಟ್ ಇರೋದಿಲ್ಲ. ಓಕೆ, ಸೊ ಥಿಕ್, ಒಪೇಕ್ ಇದೆ, ಮತ್ತು ಫ್ರೀಯೇಬಲ್ ಮೆಂಬ್ರೇನ್ ಅಂದರೆ ಇದು ಈಸಿಲಿ ಡೆಸ್ಟ್ರಾಯ್ ಆಗ್ಬೋದು ಅಥವಾ ಈಸಿಲಿ ಅದು ಬ್ರೇಕ್ ಆಗ್ಬೋದು. ಓಕೆ, ಸೊ ಇದ್ರೊಳಗಡೆ ಮತ್ತೆ 2 ಲೇಯರ್ ಇರ್ತವೆ. ಕೋರಿಯಾನ್ ಒಳಗಡೆ 2 ಲೇಯರ್ ಇರ್ತವೆ, ಇದರೊಳಗಡೆ ಔಟರ್ ಆ್ಯಂಡ್ ಇನ್ನರ್ ಲೇಯರ್. ಕೋರಿಯಾನ್ ಒಳಗಡೆ ಕೂಡ 2 ಸಪ್ರೇಟ್ ಲೇಯರ್ ಇರ್ತವೆ, ಔಟರ್ ಲೇಯರ್ ಆ್ಯಂಡ್ ಇನ್ನರ್ ಲೇಯರ್ ಇರುತ್ತೆ. ಸೊ ಔಟರ್ ಲೇಯರ್ ಡಿರೈವ್ಡ್ ಫ್ರಮ್ ದಿ ಎಕ್ಟೋಡರ್ಮ್ ಆ್ಯಂಡ್ ಟ್ರೋಫೋಬ್ಲಾಸ್ಟ್. ಓಕೆ, ಔಟರ್ ಲೇಯರ್ ಎದರಿಂದ ಫಾರ್ಮೇಷನ್ ಆಗಿದೆ ಅಂದರೆ ಎಕ್ಟೋಡರ್ಮ್ ಆ್ಯಂಡ್ ಟ್ರೋಫೋಬ್ಲಾಸ್ಟಿಂದ ರೆಡಿಯಾಗಿದೆ. ಆ್ಯಂಡ್ ಇನ್ನರ್ ಲೇಯರ್ ಮೇಡ್ ಅಪ್ ಆಫ್ ಸೊಮ್ಯಾಟಿಕ್ ಮೀಸೋಡರ್ಮ್. ಓಕೆ, ಇನ್ನರ್ ಲೇಯರ್ ಎದರಿಂದ ಮಾಡಲಾಗಿದೆ ಸರ್? ಸೊಮ್ಯಾಟಿಕ್ ಮೀಸೋಡರ್ಮ್. ಆ್ಯಂಡ್ ಇನ್ನರ್ ಲೇಯರ್ ಏನಿರುತ್ತೆ? ಇದು ಅಟ್ಯಾಚ್ ಟು ಆಮ್ನಿಯಾನ್. ಇನ್ನರ್ ಲೇಯರ್ ಏನು ಮಾಡುತ್ತೆ? ಆಮ್ನಿಯಾನಿಗೆ ಅಟ್ಯಾಚ್ ಇರುತ್ತೆ. ಅಂದರೆ ಸೊ ದಿಸ್ ಈಸ್ ಔಟರ್ ಲೇಯರ್. ಓಕೆ, ಆ್ಯಂಡ್ ಇದು ಏನಿದೆ? ಇನ್ನರ್ ಲೇಯರ್ ನಮ್ಮ ಆಮ್ನಿಯಾನ್ ಜೊತೆ ಏನಿದೆ? ಆಮ್ನಿಯಾನಿಗೆ ಕನೆಕ್ಟ್ ಇದೆ ಅಂತ ಅರ್ಥ. ಓಕೆ, ನೆಕ್ಸ್ಟ್ ನಾವು ನೋಡೋಣ ಆಮ್ನಿಯಾನ್ ಇಸ್ ಇನ್ನರ್ ಮೆಂಬ್ರೇನ್. ಆಮ್ನಿಯಾನ್ ಇದೆ, ಇದು ಇನ್ನರ್ ಮೆಂಬ್ರೇನ್ ಇದೆ. ಓಕೆ, ಸೊ ಸ್ಟ್ರಕ್ಚರ್ ನಾವು ನೋಡಿದಾಗ ಥಿನ್ ಇರುತ್ತೆ, ಇದು ಸ್ಮೂತ್ ಇರುತ್ತೆ, ಆ್ಯಂಡ್ ಟ್ರಾನ್ಸ್ಪರೆಂಟ್ ಇರುತ್ತೆ. ಓಕೆ, ಹೇಗಿರುತ್ತೆ? ಇದು ಥಿನ್, ಸ್ಮೂತ್ ಆ್ಯಂಡ್ ಟ್ರಾನ್ಸ್ಪರೆಂಟ್ ಇದೆ.
ಇನ್ನರ್ ಮೋಸ್ಟ್ ಮೆಮ್ಬ್ರೇನ್. ಹೌದು ಸರ್, ಏನಿದೆ ಇದು ಇನ್ನರ್ ಮೆಮ್ಬ್ರೇನ್ ಇದೆ. ಆಮ್ನಿಯೋನ್ ಇಸ್ ಅ ಇನ್ನರ್ ಮೆಮ್ಬ್ರೇನ್ ದಟ್ ಲೈನ್ ದಿ ಆಮ್ನಿಯೋಟಿಕ್ ಕ್ಯಾವಿಟಿ. ಹೌದು ಸರ್, ದಟ್ ಲೈನ್ ದಿ ಆಮ್ನಿಯೋಟಿಕ್ ಕ್ಯಾವಿಟಿ ಅಂದರೆ ಎಲ್ಲಿ ಫ್ಲೂಯಿಡ್ ಇದೆಯಲ್ಲ ಅದನ್ನು ನಾವು ಆಮ್ನಿಯೋಟಿಕ್ ಕ್ಯಾವಿಟಿ ಅಂತ ಹೇಳ್ತೀವಿ. ಅದರ ಅರೌಂಡ್ ಏನು ಪ್ರೆಸೆಂಟ್ ಇದೆ, ಇಲ್ಲಿ ಆಮ್ನಿಯೋನ್ ಪ್ರೆಸೆಂಟ್ ಇದೆ. ಓಕೆ, ಇನಿಷಿಯಲಿ ಇನ್ ಕಾಂಟ್ಯಾಕ್ಟ್ ವಿತ್ ಎಂಬ್ರಿಯೋ. ಓಕೆ, ಸೊ ಇದು ಏನಿರುತ್ತೆ ಇನಿಷಿಯಲಿ ಸ್ಟಾರ್ಟಿಂಗಲ್ಲಿ ಏನಾಗುತ್ತೆ, ಎಂಬ್ರಿಯೋ ಜೊತೆನೇ ಇದು ಕಾಂಟ್ಯಾಕ್ಟಲ್ಲಿ ಇರುತ್ತೆ. ಬಟ್ ಓಕೆ, ಸೊ ಬಟ್ ಏನಾಗುತ್ತೆ ಅಲ್ಲಿ ಎಕ್ಸ್ಪ್ಯಾಂಡ್ ಡ್ಯೂ ಟು ದಿ ಆಮ್ನಿಯೋಟಿಕ್ ಫ್ಲೂಯಿಡ್. ಸೊ ಅದು ಏನಾಗುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ, ಸ್ವಲ್ಪ ದೂರ ಬರುತ್ತೆ. ಯಾಕಂದರೆ ಅಲ್ಲಿ ಆಮ್ನಿಯೋಟಿಕ್ ಫ್ಲೂಯಿಡ್ ಬಂದು ಕೂಡುತ್ತೆ. ಓಕೆ, ಸೊ ಏನಾಗಿತ್ತು ಮೊದಲೇ, ಸೊ ದಿಸ್ ಇಸ್ ಎಂಬ್ರಿಯೋದ ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ಆ್ಯಂಬ್ರಿಯೋ ಜೊತೆ ಅಟ್ಯಾಚ್ ಇರ್ತಿತ್ತು. ಮೊದಲೇನಿರ್ತು, ಆ್ಯಂಬ್ರಿಯೋ ಜೊತೆ ಅಟ್ಯಾಚ್ ಇರ್ತಿತ್ತು. ಬಟ್ ಇವಾಗ ಏನಾಗಿದೆ, ಇದು ಆ್ಯಂಬ್ರಿಯೋ ಇದೆ, ಇದು ಆಮ್ನಿಯಾನ್ ಇದೆ, ಮಿಡಲಲ್ಲಿ ಏನಾಗಿದೆ ವಾಟರ್, ಆಮ್ನಿಯೋಟಿಕ್ ಫ್ಲೂಯಿಡ್ ಬಂದು ಕುಂತಿದೆಯಲ್ಲ ಅದಕ್ಕೋಸ್ಕರ ಸಪ್ರೇಟ್ ಆಗಿದೆ. ಓಕೆ, ಸೊ ಇದ್ರ ಮೀನಿಂಗ್ ಅರ್ಥ ಆಗಿರ್ಬೋದು ನಿಮಗೂ. ಇನಿಷಿಯಲಿ ಇನ್ ಕಾಂಟ್ಯಾಕ್ಟ್ ವಿತ್ ಆ್ಯಂಬ್ರಿಯೋ ಜೊತೆ ಕಾಂಟ್ಯಾಕ್ಟಲ್ಲಿರುತ್ತೆ ಅದು ಲೈನ್. ಬಟ್ ಅದ್ರ ಮಧ್ಯದಲ್ಲಿ, ಎರಡರ ಮಧ್ಯದಲ್ಲಿ ಏನಾಗುತ್ತೆ, ಎಕ್ಸ್ಪ್ಯಾಂಡ್ ಡ್ಯೂ ಟು ದಿ ಆಮ್ನಿಯೋಟಿಕ್ ಫ್ಲೂಯಿಡ್. ಓಕೆ, ಆಮ್ನಿಯೋಟಿಕ್ ಫ್ಲೂಯಿಡ್ ಬಂದು ಮಧ್ಯದಲ್ಲಿ ಸೇರುತ್ತೆ, ಅದಕ್ಕೋಸ್ಕರ ಸಪ್ರೇಟ್ ಆಗುತ್ತೆ, ಬೇಬಿನಿಂದ ಸಪ್ರೇಟ್ ಆಗುತ್ತೆ, ಎಂಬ್ರಿಯೋನಿಂದ ಸಪ್ರೇಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಫಾರ್ಮ್ಸ್ ಬ್ಯಾಗ್ ಆಫ್ ವಾಟರ್. ಹೌದು ಸರ್, ಬ್ಯಾಗ್ ಆಫ್ ವಾಟರ್ ಎದರಿಂದ ರೆಡಿಯಾಗಿದೆ, ಆಮ್ನಿಯಾನಿಂದ ರೆಡಿಯಾಗಿದೆ. ಓಕೆ, ಫೀಟಲ್ ಮೆಮ್ಬ್ರೇನ್ ಏನಾಗುತ್ತೆ, ಇದು ಬ್ಯಾಗ್ ಆಫ್ ವಾಟರ್ ಅಂತ ಕೂಡ ನಾವು ಇದನ್ನು ಹೇಳ್ಬೋದು. ಇನ್ ವಿಚ್ ಫೀಟಸ್ ಫ್ಲೋಟ್ ಆ್ಯಂಡ್ ಮೂವ್. ಹೌದು ಸರ್, ಫೀಟಸ್ ಎಲ್ಲಿ ಫ್ಲೋಟ್ ಆಗುತ್ತೆ, ಎಲ್ಲಿ ಮೂವ್ ಆಗುತ್ತೆ, ಬ್ಯಾಗ್ ಆಫ್ ವಾಟರ್. ನಾವು ನೋಡಬಹುದು ಇಲ್ಲಿ ಇದು ಬ್ಲೂ ಕಲರ್ ಕಾಣೋದೇನಿದೆ, ವಾಟರ್ ಇದೆ. ಓಕೆ, ಸೊ ಇದು ಕವರಿಂಗ್ ಇದೆ, ಫುಲ್ಲು ವಾಟರಿಗೆ ಕವರ್ ಮಾಡುತ್ತೆ. ಅಂದರೆ ಆಮ್ನಿಯಾನ್ ಏನು ಮಾಡುತ್ತೆ, ಆಮ್ನಿಯೋಟಿಕ್ ಫ್ಲೂಯಿಡನ್ನು ಕವರ್ ಮಾಡುತ್ತೆ. ಓಕೆ, ಆಮ್ನಿಯೋಟಿಕ್ ಫ್ಲೂಯಿಡನ್ನು ಇದು ಏನು ಮಾಡುತ್ತೆ, ಕವರ್ ಮಾಡುತ್ತೆ. ಅದಕ್ಕೋಸ್ಕರ ಆಮ್ನಿಯೋನನ್ನು ನಾವು ಏನಂತ ಹೇಳ್ತೀವಿ, ಆಮ್ನಿಯೋಟಿಕ್ ಸ್ಯಾಕ್ ಅಂತ ಕೂಡ ಹೇಳ್ಬೋದು. ಏನಂತ ಹೇಳ್ಬೋದು, ಆಮ್ನಿಯೋಟಿಕ್ ಸ್ಯಾಕ್, ಅಥವಾ ನಾವು ಏನಂತ ಹೇಳ್ಬೋದು, ಬ್ಯಾಗ್ ಆಫ್ ವಾಟರ್ ಮೆಮ್ಬ್ರೇನ್ ಅಂತ ಕೂಡ ಹೇಳಬಹುದು. ಓಕೆ, ನೆಕ್ಸ್ಟ್ ನಾವು ನೋಡೋಣ ಫಂಕ್ಷನ್ಸ್ ಆಫ್ ಫೀಟಲ್ ಮೆಮ್ಬ್ರೇನ್. ಓಕೆ, ಸೊ ಫೀಟಲ್ ಮೆಮ್ಬ್ರೇನ್ ಫಂಕ್ಷನ್ ಏನಿದೆ, ಕಾಂಟ್ರಿಬ್ಯೂಟ್ ಟು ಫಾರ್ಮೇಷನ್ ಆಫ್ ಲಿಕ್ಕರ್ ಆಮ್ನಿ. ಓಕೆ, ಸೊ ವಾಟ್ ಈಸ್ ಲಿಕ್ಕರ್ ಆಮ್ನಿ? ಲಿಕ್ಕರ್ ಆಮ್ನಿ ಈಸ್ ಅ ಆಮ್ನಿಯೋಟಿಕ್ ಫ್ಲೂಯಿಡ್. ಓಕೆ, ಸೊ ಇದು ಎದರಲ್ಲಿ ಹೆಲ್ಪ್ ಮಾಡುತ್ತೆ, ಇದು ಸರ್ ಆಮ್ನಿಯೋಟಿಕ್ ಫ್ಲೂಯಿಡ್ ಫಾರ್ಮೇಷನಲ್ಲಿ ಹೆಲ್ಪ್ ಮಾಡುತ್ತೆ. ಓಕೆ, ಆಮ್ನಿಯೋಟಿಕ್ ಫ್ಲೂಯಿಡ್ ಫಾರ್ಮೇಷನಲ್ಲಿ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಪ್ರಿವೆಂಟ್ ಅಸೆಂಡಿಂಗ್ ಯೂಟರೈನ್ ಇನ್ಫೆಕ್ಷನ್. ಓಕೆ, ಸೊ ಇದು ಏನು ಮಾಡುತ್ತೆ, ಯೂಟರೈನ್ ಇನ್ಫೆಕ್ಷನ್ ಬೇಬಿತನ ಹೋಗೋಕ್ಕೆ ಬಿಡೋದಿಲ್ಲ. ಓಕೆ, ಯೂಟ್ರಸ್ ಒಳಗಡೆ ಏನಾದರೂ ಇನ್ಫೆಕ್ಷನ್ ಇದೆ, ಸೊ ಅದು ಬೇಬಿತನ ಹೋಗೋಕ್ಕೆ ಏನು ಮಾಡುತ್ತೆ, ಸ್ಟಾಪ್ ಮಾಡುತ್ತೆ. ನೆಕ್ಸ್ಟ್ ಫೆಸಿಲಿಟೇಟ್ ಸರ್ವೈಕಲ್ ಡೈಲೇಷನ್ ಡ್ಯೂರಿಂಗ್ ಲೇಬರ್. ಹೌದು ಸರ್, ಡ್ಯೂರಿಂಗ್ ದಿ ಲೇಬರ್. ಓಕೆ, ಅಂದರೆ ಡೆಲಿವರಿ ಆಗೋ ಸಮಯದಲ್ಲಿ ಇದು ಸರ್ವೈಕಲ್ ಡೈಲಿಟೇಷನಲ್ಲಿ ಹೆಲ್ಪ್ ಮಾಡುತ್ತೆ. ಸರ್ವೈಕಲ್ ಡೈಲಿಟೇಷನ್ ಅಂದರೆ ಸರ್ವಿಕ್ಸ್ ಏನಿದೆ ಮೊದಲು ಸ್ಮಾಲ್ ಇದೆ. ಓಕೆ, ಸೊ ಅದು ಲಾರ್ಜ್ ಆಗಬೇಕು ಅಂದರೆ ಡೈಲೇಟ್ ಆಗಬೇಕು ಅಂದರೆ ಇದು ಕೂಡ ಹೆಲ್ಪ್ ಮಾಡುತ್ತೆ. ಓಕೆ, ಏನು ಹೆಲ್ಪ್ ಮಾಡುತ್ತೆ, ಫೆಸಿಲಿಟೇಟ್ ಮಾಡುತ್ತೆ, ಹೆಲ್ಪ್ ಮಾಡುತ್ತೆ, ಸರ್ವೈಕಲ್ ಡೈಲಿಟೇಷನಲ್ಲಿ ಕೂಡ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಸಪೋರ್ಟ್ ಎನ್ಸೈಮೆಟಿಕ್ ಆ್ಯಕ್ಟಿವಿಟಿ ಫಾರ್ ಸ್ಟಿರಾಯ್ಡ್ ಹಾರ್ಮೋನ್ ಮೆಟಾಬಾಲಿಸಮ್. ಹೌದು ಸರ್, ಇದು ಏನು ಮಾಡುತ್ತೆ, ಮದರ್ ಒಳಗಡೆ ಸ್ಟಿರಾಯ್ಡ್ ಹಾರ್ಮೋನ್ ಮೆಟಬಲೈಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ರಿಚ್ ಇನ್ ಗ್ಲೈಸೆರೋ ಫಾಸ್ಫೋಲಿಪಿಡ್. ಅದು ಎದರಲ್ಲಿ ಹೆಲ್ಪ್ ಮಾಡುತ್ತೆ ಸರ್, ಗ್ಲೈಸೆರೋ ಫಾಸ್ಫೋಲಿಪಿಡ್ ಪ್ರೋಸ್ಟಾಗ್ಲ್ಯಾಂಡಿನ್ ಸಿಂಥಸಿಸಲ್ಲಿ ಹೆಲ್ಪ್ ಮಾಡುತ್ತೆ. ಎದರಲ್ಲಿ ಹೆಲ್ಪ್ ಮಾಡುತ್ತೆ, ಪ್ರೋಸ್ಟಾಗ್ಲ್ಯಾಂಡಿನ್ಸ್ ಸಿಂಥಸಿಸಲ್ಲಿ ಹೆಲ್ಪ್ ಮಾಡುತ್ತೆ. ಸೊ ಐ ಥಿಂಕ್ ನಿಮಗೆ ಫಂಕ್ಷನ್ಸ್ ಆಫ್ ಫೀಟಲ್ ಮೆಮ್ಬ್ರೇನ್ ಅರ್ಥ ಆಗಿರ್ಬೋದು. ಏನು ಇದು ಫಸ್ಟ್ ಫಂಕ್ಷನ್ ಏನು ಮಾಡುತ್ತೆ, ಆಮ್ನಿಯೋಟಿಕ್ ಫ್ಲೂಯಿಡ್ ಅಥವಾ ಲಿಕ್ಕರ್ ಆಮ್ನಿ ಅಂತ ಹೇಳ್ತೀವಿ. ಆಮ್ನಿಯೋಟಿಕ್ ಫ್ಲೂಯಿಡ್ ಫಾರ್ಮೇಷನಲ್ಲಿ ಹೆಲ್ಪ್ ಮಾಡುತ್ತೆ. ಓಕೆ, ಇನ್ಫೆಕ್ಷನ್ ಬೇಬಿತನ ಹೋಗೋಕ್ಕೆ ಬಿಡೋದಿಲ್ಲ, ಅಂದರೆ ಪ್ರೊಟೆಕ್ಷನ್ ಇದು ಪ್ರೊವೈಡ್ ಮಾಡುತ್ತೆ. ಸರ್ವೈಕಲ್ ಡೈಲಿಟೇಷನಲ್ಲಿ ಕೂಡ ಇದು ಹೆಲ್ಪ್ ಮಾಡುತ್ತೆ ಆ್ಯಂಡ್ ಎನ್ಸೈಮೆಟಿಕ್ ಆ್ಯಕ್ಟಿವಿಟಿ ಮಾಡುತ್ತೆ, ಸ್ಟಿರಾಯ್ಡ್ ಹಾರ್ಮೋನ್ ಮೆಟಾಬಾಲಿಸಮ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಇದರೊಳಗಡೆ ಪ್ರೋಸ್ಟಾಗ್ಲ್ಯಾಂಡಿನ್ ಸಿಂಥಸಿಸಲ್ಲಿ ಕೂಡ ಇದು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ನಾವು ನೋಡೋಣ ಕ್ಲಿನಿಕಲ್ ಸಿಗ್ನಿಫಿಕೆನ್ಸ್. ಓಕೆ, ಅಂದರೆ ಏನೇನು ಪ್ರಾಬ್ಲಮ್ಸ್ ಇರ್ಬೋದು, ಇದ್ರ ಅಬ್ನಾರ್ಮಲಿಟೀಸ್ ಇರ್ಬೋದು. ಅಂದರೆ ಫಸ್ಟ್ ಪ್ರೀ ಮ್ಯಾಚ್ಯೂರ್ ರಪ್ಚರ್ ಆಫ್ ಮೆಮ್ಬ್ರೇನ್. ಓಕೆ, ಪ್ರೀ ಮ್ಯಾಚ್ಯೂರ್ ಅಂದರೆ ಮ್ಯಾಚ್ಯೂರ್ ಆಗೋಕ್ಕಿಂತ ಮೊದಲೇ, ಅಂದರೆ ಟೈಮ್ಗಿಂತ ಮೊದಲೇ ಏನಾಗಿದೆ,
ಮೆಂಬ್ರೇನ್ ಏನಾಗಿದೆ ರಪ್ಚರ್ ಆಗಿದೆ. ಓಕೆ, ಸೊ ಈ ಮೆಂಬ್ರೇನ್ ಒಳಗಡೆ ಏನು ಪ್ರೆಸೆಂಟ್ ಇದೆ ಸರ್? ವಾಟರ್ ಪ್ರೆಸೆಂಟ್ ಇದೆ, ಅಂದರೆ ವಾಟರ್ ಲೀಕ್ ಆಗಿದೆ. ಓಕೆ, ಸೊ ನೀವು ಕೇಳಿರ್ಬೋದು ವಾಟರ್ ಲೀಕ್ ಆಗಿದೆ, ಅವರು ಹಾಸ್ಪಿಟಲ್ಗೆ ಹೋಗಿದ್ದಾರೆ ಅಂತ. ರೀಸನ್ ಏನಿದೆ ವಾಟರ್ ಲೀಕ್ ಆಗೋಕ್ಕೆ, ಆಮ್ನಿಯೋಟಿಕ್ ಫ್ಲೂಯಿಡ್ ಲೀಕ್ ಆಗೋಕ್ಕೆ? ಪ್ರೀಮ್ಯಾಚ್ಯೂರ್ ರಪ್ಚರ್ ಆಫ್ ಮೆಂಬ್ರೇನ್. ಓಕೆ, ನೆಕ್ಸ್ಟ್ ಅರ್ಲಿ ರಪ್ಚರ್ ಮೇ ಲೀಡ್ ಟು ಪ್ರೀಟರ್ಮ್ ಲೇಬರ್ ಆ್ಯಂಡ್ ಇನ್ಫೆಕ್ಷನ್. ಹೌದು ಸರ್, ಇದು ಪ್ರೀಮ್ಯಾಚ್ಯೂರ್ ರಪ್ಚರ್ ಆಗಿದ್ರೆ ಏನಾಗ್ಬೋದು? ಪ್ರೀಟರ್ಮ್ ಡೆಲಿವರಿ ಆಗ್ಬೋದು. ಓಕೆ, ಅಂದರೆ 37 ವೀಕ್ಕಿಂತ ಮೊದಲೇ ಏನಾಗ್ಬೋದು? ಡೆಲಿವರಿ ಆಗ್ಬೋದು, ಅಥವಾ ಇನ್ಫೆಕ್ಷನ್ ಕೂಡ ಆಗಬಹುದು ಬೇಬಿಗೆ ಅಥವಾ ಯೂಟ್ರಸ್ ಒಳಗಡೆ. ಓಕೆ, ನೆಕ್ಸ್ಟ್ ಆಮ್ನಿಯೋಟಿಕ್ ಬ್ಯಾಂಡ್ ಸಿಂಡ್ರೋಮ್. ಆಮ್ನಿಯೋಟಿಕ್ ಬ್ಯಾಂಡ್ ಸಿಂಡ್ರೋಮ್ ಅಂದರೆ ಏನು? ಇಫ್ ದಿ ಆಮ್ನಿಯಾನ್ ಟಿಯರ್ಸ್ fibrous band can entangle with the fetal parts, okay, causing limb deformities. ಹೌದು ಸರ್, ಇಲ್ಲಿ ನೀವು ನೋಡ್ಬೋದು ಇನ್ನರ್ ಇಸ್ ಆಮ್ನಿಯಾನ್, ಔಟರ್ ಇಸ್ ಕೋರಿಯಾನ್. ಬಟ್ ಇಲ್ಲಿ ನೀವು ನೋಡ್ಬೋದು ಆಮ್ನಿಯಾನ್ ಏನಾಗಿದೆ? ಟಿಯರ್ ಆಗಿದೆ. ಓಕೆ, ಆಮ್ನಿಯಾನ್ ಏನಾಗಿದೆ? ಟಿಯರ್ ಆಗಿದೆ. ಇಲ್ಲಿ ಬಂದು ಅದರ ಕೈಗೆ ಅಥವಾ ಇಲ್ಲಿ ಕಾಲಿಗೆ ಬಂದು ಈ ಥರ ಎಂಟ್ಯಾಂಗಲ್ ಆಗಿದೆ. ಓಕೆ, ಸಿಕ್ಕಿಬಿದ್ದಿದೆ, ಕಾಲು ಏನಾಗಿದೆ? ಇಲ್ಲಿ ಸ್ಟಕ್ ಆಗಿಬಿಟ್ಟಿದೆ. ಆವಾಗ ಏನಾಗ್ಬೋದು? ಲಿಂಬ್ ಡಿಫಾರ್ಮಿಟಿ, ಎಕ್ಸ್ಟ್ರಿಮಿಟೀಸ್ ಡಿಫಾರ್ಮಿಟಿ, ಅಂದರೆ ಬರ್ತ್ ಡಿಫೆಕ್ಟ್ ಆಗ್ಬೋದು, ಏನಾದರೂ ಪ್ರಾಬ್ಲಮ್ ಇರುತ್ತೆ ಬೇಬಿಗೆ. ಓಕೆ, ಸ್ಟ್ರಕ್ಚರಲ್ಲಿ ಅಬ್ನಾರ್ಮಲ್ ಆಗ್ಬೋದು. ಇದನ್ನು ನಾವು ಏನಂತ ಹೇಳ್ತೀವಿ? ಆಮ್ನಿಯೋಟಿಕ್ ಬ್ಯಾಂಡ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲೊಂದು ಬ್ಯಾಂಡ್ ಬಂದು ಕುಂತಿದೆ ಆ್ಯಂಡ್ ಇಲ್ಲೊಂದು ಬ್ಯಾಂಡ್ ಬಂದು ಕುಂತಿದೆ. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತಿರ್ಬೋದು ಆಮ್ನಿಯೋಟಿಕ್ ಬ್ಯಾಂಡ್ ಸಿಂಡ್ರೋಮ್ ಅಂದರೆ ಏನು. ಆಮ್ನಿಯಾನ್ ಲೇಯರ್ ಇರುತ್ತೆ ಅಲ್ಲ, ಅದ್ರ ಲೇಯರ್ ಸ್ವಲ್ಪ ಬಂದು ಬ್ಯಾಂಡ್ ಫಾರ್ಮೇಷನ್ ಆಗುತ್ತೆ ಆ್ಯಂಡ್ ಗ್ರೋಯಿಂಗ್ ಫೀಟಸ್ ಪಾರ್ಟ್ಸ್ ಇರ್ತಾವೆಲ್ಲ ಅಲ್ಲಿ ಅದು ಬಂದು ಸಿಕ್ಕಿಬೀಳುತ್ತೆ. ಸೊ ಆ ಪಾರ್ಟಲ್ಲಿ ಗ್ರೋತ್ ಆಗೋದಿಲ್ಲ, ಡಿಫಾರ್ಮಿಟಿ ಆಗುತ್ತೆ, ಬರ್ತ್ ಡಿಫೆಕ್ಟ್ಸ್ ಆಗ್ತವೆ ಬೇಬಿ ಹತ್ರ. ಓಕೆ, ನೆಕ್ಸ್ಟ್ ಕೋರಿಯೋ ಆಮ್ನಿಯೈಟಿಸ್. ಓಕೆ, ಸೊ ಕೋರಿಯೋ ಆಮ್ನಿಯೈಟಿಸ್ ಅಂದರೆ ಏನು? ಕೋರಿಯೋ ಅಂದರೆ ಕೋರಿಯಾನ್, ಆಮ್ನಿಯೋ ಅಂದರೆ ಆಮ್ನಿಯಾನ್, ಐಟಿಸ್ ಅಂದರೆ ಇನ್ಫ್ಲಮೇಷನ್. ಓಕೆ, ಅಂದರೆ ಕೋರಿಯಾನ್ ಆ್ಯಂಡ್ ಆಮ್ನಿಯಾನಿಗೆ ಏನಾಗಿದೆ? ಇನ್ಫ್ಲಮೇಷನ್ ಆಗಿದೆ ಅಥವಾ ಇನ್ಫೆಕ್ಷನ್ ಆಗಿದೆ. ಓಕೆ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಫ್ ದಿ ಕೋರಿಯಾನ್ ಆ್ಯಂಡ್ ಆಮ್ನಿಯಾನ್ ಲೀಡಿಂಗ್ ಟು ಕಾಂಪ್ಲಿಕೇಶನ್ಸ್ ಲೈಕ್ ಪ್ರೀಟರ್ಮ್ ಬರ್ತ್. ಹೌದು ಸರ್, ಫೀಟಲ್ ಮೆಂಬ್ರೇನಿಗೆ ಏನಾಗಿದೆ? ಇನ್ಫೆಕ್ಷನ್ ಆಗಿದೆ. ಅದನ್ನು ನಾವು ಕೋರಿಯೋ ಆಮ್ನಿಯೈಟಿಸ್ ಅಂತ ಹೇಳ್ತೀವಿ. ಸೊ ಐ ಥಿಂಕ್ ನಿಮಗೆ ಈ ವಿಡಿಯೋ ಅರ್ಥ ಆಗಿರ್ಬೋದು. ಸೊ ನಿಮಗೆ ಈ ವಿಡಿಯೋ ಅರ್ಥ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.